ಆತನಿಗೆ ನೇಮು ಫೇಮು ಬಂದ್ಮೇಲೆ ತಲೆ ನಿಂತಲ್ಲಿ ನಿಲ್ತಾ ಇರಲಿಲ್ಲ. ತಾನು ಹೇಳಿದ್ದೇ ಮಾತು, ಆಡಿದ್ದೇ ಆಟ ಅಂತ ಹುಡುಗಾಟ ಮಾಡ್ತಾ ಇದ್ದ. ಆದರೆ ಈಗ ಜೈಲು ಪಾಲಾಗಿ ಪೀಕ್ಲಾಟ ಅನುಭವಿಸ್ತಾ ಇದ್ದಾನೆ. ಡ್ರೋನ್ ಪ್ರತಾಪ್ ಅಲಿಯಾಸ್ ಸೋಡಿಯಂ ಪ್ರತಾಪ್ಗೆ ಈಗ ಜೈಲೇ ಗತಿಯಾಗಿದೆ. ಏನೋ ಮಾಡಲು ಹೋಗಿ ಎಡವಟ್ ಮಾಡ್ಕೊಂಡಿದ್ದಾನೆ. ಇರ್ಲಾರ್ದೆ ಇರುವೆ ಮಾತ್ರ ಅಲ್ಲ, ಚೇಳನ್ನೇ ಜೇಬಿಗೆ ಬಿಟ್ಕೊಂಡಿದ್ದಾನೆ. ಪ್ರಖಂಡ ಪಂಡಿತ, ಅಖಂಡ ಬುದ್ಧಿವಂತ, ಸ್ವಯಂ ಘೋಷಿತ ಡ್ರೋನ್ ಸೈಂಟಿಸ್ಟ್ ಆಗಿರೋ ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಜೈಲು ಪಾಲಾಗ್ಬಿಟ್ಟಿದ್ದಾನೆ. ಮಧುಗಿರಿ ಜೈಲು ಪಾಲಾದ ಸೋಡಿಯಂ ಪ್ರತಾಪ್ 10 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕೋರ್ಟ್. ಹೌದು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿಯ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ದೊಡ್ಡ ಅನ್ವೇಷಣೆ ಮಾಡಿದಂತೆ ಪ್ರತಾಪ್ ಕೇಕೆ ಹಾಕಿದ್ದ. ಕಾನೂನು ಬಾಹಿರವಾಗಿ ಸ್ಫೋಟ ಮಾಡಿದ್ದಲ್ಲದೆ ವಿಡಿಯೋ ಮಾಡಿ ಬಿಲ್ಡಪ್ ಕೊಟ್ಟಿದ್ದ. ಈ ಸಂಬಂಧ ಮಿಡಿಗೇಶಿ ಪೊಲೀಸರು ಪ್ರತಾಪ್ರನ್ನ ಬಂಧಿಸಿ 3 ದಿನ ಕಸ್ಟಡಿಗೆ ಪಡೆದಿದ್ರು. ಸ್ಥಳ ಮಹಜರು ನಡೆಸಿ ಸ್ಫೋಟದ ಹಿಂದಿನ ಕಾರಣ, ಯಾವ್ಯಾವ ವಸ್ತುಗಳನ್ನ ಬಳಸಿದ್ರಿ ಅನ್ನೋದರ ಬಗ್ಗೆ ವಿಚಾರಣೆ ನಡೆಸಿದ್ರು. ಇವತ್ತು ಕಸ್ಟಡಿ ಅವಧಿ ಅಂತ್ಯಗೊಂಡಿದ್ರಿಂದ ಮಧುಗಿರಿ ಕೋರ್ಟ್ಗೆ ಪ್ರತಾಪ್ರನ್ನ ಹಾಜರುಪಡಿಸಿದ್ರು. ನ್ಯಾಯಾಲಯ ಡ್ರೋನ್ ಪ್ರತಾಪ್ರನ್ನ 10 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ಇದರ ಬೆನ್ನಲ್ಲೇ ಪ್ರತಾಪ್ರನ್ನ ಮಧುಗಿರಿ ಉಪ ಕಾರಾಗೃಹಕ್ಕೆ ಕಳಿಸಲಾಯಿತು. ಪ್ರಕರಣ ಸಂಬಂಧ ಬಾಂಬ್ ಪ್ರತಾಪ್ಗೆ ಸಹಕರಿಸಿದ್ದ ಕ್ಯಾಮರಾಮನ್ ವಿನಯ್, ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್, ಫಾರಂ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್ ಮೇಲೂ ಕೇಸ್ ದಾಖಲಾಗಿತ್ತು. ಪ್ರಜ್ವಲ್ ಹಾಗೂ ವಿನಯ್ರನ್ನ ವಿಚಾರಣೆ ಮಾಡಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಕೃಷಿ ಹೊಂಡದ ಮಾಲೀಕ ಜಿತೇಂದ್ರ ಜೈನ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಡ್ತಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರಾಗುವ ಮುನ್ನ ಪ್ರತಾಪ್ ಠಾಣೆ ಬಳಿ ಇದ್ದ ಗಣಪತಿ ಮೂರ್ತಿಗೆ ನಮಸ್ಕಾರ ಹಾಕಿ ಕೋರ್ಟ್ಗೆ ಬಂದಿದ್ದ. ಆದ್ರೆ ಮಾಡಿರೋ ತಪ್ಪಿಗೆ ದೇವರಿಂದಲೂ ವಿನಾಯಿತಿ ಸಿಗಲಿಲ್ಲ. ಇದರಿಂದಾಗಿ ಪ್ರತಾಪ್ ಜೈಲು ಪಾಲಾದ್ರು. ಸ್ಫೋಟದ ವರದಿ ನೀಡುವಂತೆ ಸಿಎಂ ಕಚೇರಿಯಿಂದ ಸೂಚನೆ. ಡ್ರೋನ್ ಪ್ರತಾಪ್ ನಡೆಸಿದ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸಿಎಂ ಕಚೇರಿ ಸೂಚಿಸಿದೆ. ಹೀಗಾಗಿ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೃಷಿ ಹೊಂಡದ ಬಳಿ ತೆರಳಿ ಸ್ಯಾಂಪಲ್ ಸಂಗ್ರಹಿಸಿದ್ರು. ಹಾಗೆ ಪೊಲೀಸರನ್ನ ಭೇಟಿಯಾಗಿ ಮತ್ತಷ್ಟು ಮಾಹಿತಿ ಪಡೆದುಕೊಂಡ್ರು. ಏನೇ ಹೇಳಿ ಏನೋ ಮಾಡಲು ಹೋಗಿ ಎಡವಟ್ ಮಾಡಿಕೊಂಡಿರೋ ಪ್ರತಾಪ್ ಈಗ ಮಧುಗಿರಿ ಜೈಲಿನ ಹಕ್ಕಿಯಾಗಿದ್ದಾನೆ. ಮಹೇಶ್, TV9.